ನನಗೆ ಅತಿ ಹೆಚ್ಚಾಗಿ ಬರೋ ಪ್ರಶ್ನೆ ಅಂದರೆ ನಮ್ಮ ಒಂದು ಪ್ರಾಪರ್ಟಿ ಗ್ರಾಮ್ ಠಾಣ 11Aಗೆ ಬರುತ್ತಾ ಅಂತ. ಈ ಪ್ರಶ್ನೆನ ನನಗೆ ಕಮೆಂಟಲ್ಲಿ, ವಾಟ್ಸಪ್ ಗ್ರೂಪಲ್ಲಿ, ಚಾನಲಲ್ಲಿ ಎಲ್ಲ ಕಡೆಯಿಂದ ಕೇಳ್ತಾ ಇದ್ದೀರಾ. ನಮ್ಮ ಒಂದು ಪ್ರಾಪರ್ಟಿ ಗ್ರಾಮ್ ಠಾಣ 11Aಯಲ್ಲಿದೆಯಾ ಅಂತ ಯಾವ ರೀತಿ ಕಂಡುಹಿಡಿಬೇಕು ಅಂತ. ನಮಸ್ಕಾರ ಸ್ನೇಹಿತರೆ, ಮೋಹನ್ ಡೈರೀಸ್ ಇನ್ಫೋಗೆ ಸ್ವಾಗತ. ಹಾಗಿದ್ರೆ ಈ ವಿಡಿಯೋದಲ್ಲಿ ನಿಮ್ಮ ಒಂದು ಪ್ರಾಪರ್ಟಿ ಗ್ರಾಮ್ ಠಾಣ 11Aಗೆ ಬರುತ್ತಾ ಅಂತ ತಿಳ್ಕೊಳ್ಳೋಣ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂದರೆ, ಈ ರೀತಿ ಒಂದು ಮ್ಯಾಪ್ನ ನಿಮ್ಮ ಒಂದು ರೆವೆನ್ಯೂ ವೆಬ್ಸೈಟ್ನಲ್ಲಿ ಇದು ಸಿಗುತ್ತೆ. ಕರ್ನಾಟಕದ ರೆವೆನ್ಯೂ ಡಿಪಾರ್ಟ್ಮೆಂಟ್ ಆಗಿರೋವಂಥ ವೆಬ್ಸೈಟ್ಗೆ ಹೋಗಿ ಈ ರೆವೆನ್ಯೂ ಮ್ಯಾಪ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಈ ರೆವೆನ್ಯೂ ಮ್ಯಾಪ್ ಡೌನ್ಲೋಡ್ ಮಾಡ್ಕೊಂಡಾಗ ಈ ರೀತಿ ಝೂಮ್ ಮಾಡಿದಾಗ ಪರ್ಪಲ್ ಕಲರಲ್ಲಿ ಊರು ಅಂತ ಬರೆದಿರುತ್ತೆ. ಅಂದರೆ ಅದು 100 ಮೀಟರ್ಸ್ ಅಥವಾ 200 ಮೀಟರ್ಸ್ ಫ್ರಮ್ ದ ಸೆಂಟರ್ ಆಫ್ ದ ವಿಲೇಜ್ ಏನು ಜಾಗ ಇರುತ್ತೆ ಆ 200 ಮೀಟರ್ ರೇಡಿಯಸ್ನಲ್ಲಿ ಅಷ್ಟು ಮಾತ್ರ ಗ್ರಾಮ್ ಠಾಣಕ್ಕೆ ಸೇರುತ್ತೆ. ಈ ಊರು, ಈ ಪರ್ಪಲ್ದೇನಿದೆಯಲ್ಲ ಮ್ಯಾಪು, ಇಷ್ಟೇ ಗ್ರಾಮ್ ಠಾಣ. ಅದರೊಳಗಡೆ ಏನಾದರೂ ಇದ್ದರೆ ನಿಮ್ಮ ಪ್ರಾಪರ್ಟಿ, ಅದು ಗ್ರಾಮ್ ಠಾಣ 11A ಸಿಗುತ್ತೆ. ಇಷ್ಟೇ ಅಲ್ಲ, ಈ ಒಂದು ಮ್ಯಾಪ್ನಲ್ಲಿ ಪ್ರತಿಯೊಂದು ಡೀಟೇಲ್ಸು ಕೊಟ್ಟಿರ್ತಾರೆ ಆ ವಿಲೇಜ್ ರಿಲೇಟೆಡು. ನಿಮ್ಮ ಒಂದು ಪ್ರಾಪರ್ಟಿ ಏನಾದರೂ ರಾಜಕಾಲುವೆಗೆ ಬರ್ತಾ ಇದೆ ಅಂದರೆ ಇಲ್ಲಿ ಈ ರೀತಿ ಲೈನ್ ಇರುತ್ತೆ, ಬ್ಲೂ ಕಲರ್, ಡಾರ್ಕ್ ಬ್ಲೂ ಅಲ್ಲಿರುತ್ತೆ, ಅದು ಪ್ರೈಮರಿ ರಾಜಕಾಲುವೆ. ಸೆಕೆಂಡರಿ ರಾಜಕಾಲುವೆಗೆ ಹೋಗಬೇಕು ಅಂದರೆ ಈ ಥರ ಚಿಕ್ಕದು ಲೈಟ್ ಬ್ಲೂ ಕಲರ್ನಲ್ಲಿ ಸೆಕೆಂಡರಿ ರಾಜಕಾಲುವೆ ಕಾಣಿಸುತ್ತೆ. ಅದು ಬಿಟ್ಟು ನಿಮ್ಮ ಊರಲ್ಲಿ ಏನಾದರೂ ಬಾವಿ, ಕೊಳ, ರೋಡು, ನಿಮ್ಮ ವಿಲೇಜ್ನ ಬೌಂಡರಿ, ಆ ಒಂದು ರಾಜಕಾಲುವೆಗೆ ಕನೆಕ್ಟ್ ಆಗ್ತಿರೋವಂಥ ಸೆಕೆಂಡರಿ ರಾಜಕಾಲುವೆಗಳು ಯಾವುವು, ಪ್ರತಿಯೊಂದು ಡೀಟೇಲ್ಸ್ನೂ ನೀವು ನೋಡ್ಬೋದಾಗಿದೆ. ಈ ಮ್ಯಾಪ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅಂತ ನಿಮಗೆ ಗೊತ್ತಿಲ್ಲ ಅಂದರೆ ನನ್ನ ಒಂದು ವಾಟ್ಸಾಪ್ ಚಾನಲ್ ಲಿಂಕ್ ಇರುತ್ತೆ. ಡಿಸ್ಕ್ರಿಪ್ಷನಲ್ಲಿ ನನ್ನ ಒಂದು ವಾಟ್ಸಾಪ್ ಚಾನಲ್ನ ಲಿಂಕ್ ಇರುತ್ತೆ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಆ ಒಂದು ಲಿಂಕ್ನ ಆ್ಯಕ್ಸೆಸ್ ಮಾಡ್ಬೋದು. ಈ ವಿಡಿಯೋಕ್ಕಾಗಿ ಧನ್ಯವಾದ. ಥ್ಯಾಂಕ್ಸ್. ನಮಸ್ತೆ.